ಚಿಕ್ಕಮ್ಮ ಅಳ್ಬೇಡಿ ಪ್ಲೀಸ್, ಅಳ್ಬೇಡಿ ಚಿಕ್ಕಮ್ಮ. ಯಾಕೆ ಅಳ್ತಾ ಇದ್ದೀರಾ? ಹುಷಾರಿಲ್ಲ ನಿಮಗೆ, ಅಳ್ಬೇಡಿ, ಕಣ್ಣೀರು ಹಾಕ್ಬೇಡಿ, ಹೇಳೋದು ಕೇಳಿ. ಕಣ್ಣೀರು ಹಾಕೋ ಅಂಥದ್ದು ಏನಾಗಿಲ್ಲ ನಿಮಗೆ, ಹೇಳೋದು ಕೇಳಿ ಚಿಕ್ಕಮ್ಮ. ಯಾಕೆ ಅಳ್ತಾ ಇದ್ದೀರಾ? ನನಗೆ ಯಾಕೋ ನನಗೆ ಕಣ್ಣಲ್ಲಿ ನೀರು ಇಟ್ಕೊಂಬೆ ಬರ್ತಾ ಇದ್ದಾವೆ. ಎಷ್ಟೇ ಅಳಬಾರ್ದು, ನನ್ನ ಪಾಡಿಗೆ ನಾನು ಸುಮ್ಮನೆ ಇರಬೇಕು ಅಂದಂಗೆಲ್ಲ ಯಾಕೋ ಗೊತ್ತಿಲ್ಲ, ಯಾಕೋ ತುಂಬ ಅಳು ಬರ್ತೈತೆ. ನಾಟಕ ಆಡೋದು ನೋಡು, ಈಗ ಕಿಸ್ಕೊಂಡು ಅಳ್ತಾ ಐತೆ. ಪರು, ಸುಮ್ಮನಿರೋ, ಹಂಗೆ ಮಾತಾಡಬೇಡ. ಅವ್ರಿಗೆ ಹುಷಾರಿಲ್ದಾಗ ಸುಮ್ಮನಿರಬೇಕು. ಯಾವ ಸಮಯದಲ್ಲಿ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿರ್ಬೇಕು ನಿನಗೆ. ಅದು ಹೆಂಗೆ ಸುಮ್ಮನಿರ್ತಾರೆ ಅಂತ ನಾನು ಸುಮ್ಮನೆ ಇರೋದಿಲ್ಲ. ಈ ಅಮ್ಮ ಮಾಡಿರೋದು ಒಂದೊಂದು ಅವತಾರನ. ಈ ಅಮ್ಮ ಒಳ್ಳೆಯವಳಲ್ಲ ಅಂತೇಳಿ ನೀವೇ ಹೇಳ್ತಿದ್ದವರು ಇವಾಗ ಹೆಂಗೆ ಮತ್ತೆ ಒಳಗಡೆ ಬಿಟ್ಕೊಂಡ್ರಿ? ನಾನು ಅದು ಹೆಂಗೆ ಸುಮ್ಮನಾಗ್ಲಿ? ನಾನು ಸುಮ್ಮನಿರೋದಿಲ್ಲ, ನಾನು ಮಾತಾಡ್ತೀನಿ. ನನಗೆ ಎಷ್ಟು ಕೋಪ ಐತೆ ಗೊತ್ತಾ? ನೀವು ನನ್ನ ತಿರಸ್ಕಾರ ಮಾಡಿದ್ರಿ ಅಂತ ಈ ಅಮ್ಮನಿಚ್ಕಾಗಿ ನನ್ನನ್ನು ಎಷ್ಟು ನೀನು ಬೇಡವೇ ಬೇಡ, ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ಎಷ್ಟು ನಾನಾಗಿ ನಾನು ನಿಮ್ಮ ಹತ್ರ ಎಷ್ಟು ಬಂದಂಗೆಲ್ಲ ನೀವು ದೂರ ಹೋದ್ರಿ ಅನ್ನೋದು ನನಗೆ ಗೊತ್ತೈತೆ. ಎಷ್ಟು ನೀವು ನನಗೆ ಇವತ್ತು ನನ್ನ ಮನಸ್ಸಿಗೆ ನೋವು ಮಾಡಿದ್ದೀರಾ, ಎಷ್ಟು ನನ್ನ ಅಯ್ಯನ್ಸಿದ್ರಾ, ಇವಳು ಮನೆಗೆ ಹೋಗಿದ್ದಕ್ಕೆ, ಇವಳನ್ನ ಮಾತಾಡ್ಸಿದ್ದಕ್ಕೆ ಎಷ್ಟು ಅಯ್ಯನ್ಸಿದ್ರಾ ಅಂತ ನನಗೆ ಗೊತ್ತೈತೆ. ಸುಮ್ಮನಿರ ಮಾತ್ಲಾಗೆ ಅಲ್ಲ, ಯಾವ ಸಮಯದಾಗ ಏನು ಮಾತಾಡಬೇಕು ಅಂಬದು ಗೊತ್ತಾಗಲ್ವಾ? ಅವಳು ಸರಿಯಾಗಿ ಮಾತಾಡ್ತಾ ಇದ್ದಾಳೆ. ಅಯ್ಯೋ, ನನಗೆ ಮನೆಗೆ ಬರೋಕ್ಕೇನೆ ಮಕ್ಕಿಲ್ಲ. ಕೊನೆಗೆ ಪ್ರೀತಿ ಹತ್ರನೇ ಬರೋ ಹಾಗಾಯ್ತು, ಇವಳ ಹತ್ರನೇ ಬರೋ ಹಾಗಾಯ್ತು. ನಾನು ಅದಕ್ಕೆ ಬರೋದಕ್ಕಿಂತ ಮುಂಚೆ ಪ್ರೀತಿ ಸಾರಿ ಕಣಮ್ಮ ಅಂತ ಕೇಳ್ಕೊಂಡು ಬಂದೆ. ನಾನು ಎಷ್ಟು ಹೇಳ್ಬಾರ್ದು ಅಂದಂಗೆಲ್ಲ ನನ್ನ ಕಣ್ಣಲ್ಲಿ ನೀರು ಹೋಗ್ತಾ ಇದ್ದಾವೆ, ಪಳ ಪಳ ಪಳನ. ಸುಮ್ಮನಿರಿ ಚಿಕ್ಕಮ್ಮ, ಸುಮ್ಮನಿರಿ, ಅಳ್ಬೇಡಿ. ನೀವು ಅವ್ರು ಹೇಳಿಲ್ವಾ ಡಾಕ್ಟ್ರು? ಟೆನ್ಷನ್ ಮಾಡ್ಕೊಳ್ಳೋ ಆಗಿಲ್ಲ, ನೀವು ಜಾಸ್ತಿ ಮನಸ್ಸಿಗೆ ಬೇಜಾರ ಮಾಡ್ಕೋಬೇಡಿ, ಸ್ವಲ್ಪ ದಿನ ಕೂಲಾಗಿರ್ರಿ, ಏನು ಟೆನ್ಷನ್ ಮಾಡ್ಕೋಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತೇಳಿ ಡಾಕ್ಟ್ರು ಹೇಳೋರೆ. ಚಿಕ್ಕಮ್ಮ, ನೀನು ಏನು ಟೆನ್ಷನ್ ಮಾಡ್ಕೊಂಡು ಮತ್ತೆ ನೀನು ಟೆನ್ಷನ್ ಮಾಡ್ಕೊಂಡ್ರೆ ಮತ್ತೆ ಹಂಗೆ ಆಗುತ್ತೆ ನೋಡ್ರಿ. ಸುಮ್ಮನೆ ಊಟ ಮಾಡ್ಕೊಂಡು ಚೆನ್ನಾಗಿರೋದು ನೋಡ್ರಿ. ನಾವು ಹೇಳ್ತಿಲ್ವಾ ನಾವು ನೋಡ್ಕೊಂತೀವಿ ಅಂತ ಹೇಳಿ? ನೀರೇನು ಮಾತಾಡಬೇಡ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಮಾತಾಡ್ತೀನಿ. ನಾನು ಇಲ್ಲ, ನಾವೇನು ನೋಡ್ಕೊಂಬಲ್ಲ, ನಾನು ಊಟಕ್ಕೆ ಇಡೋದಾಗ್ಲಿ, ನಾನೇನು ಅಯ್ಯಮ್ಮನ ನೋಡ್ಕೊಂಬಲ್ಲ. ನನ್ನ ಕೈಯಾರೆ ನಾನು ಒಂದು ತೊಟ್ಟು ನೀರು ಸಮೇತ ಕೊಡೋದಿಲ್ಲ. ನನಗೆ ಇವಾಗ ಎಷ್ಟು ಅಯ್ಯನ್ಸಿದ್ರಿ ಹೇಳ್ರಿ ನೀವು? ಒಂದು 3-4 ದಿವಸ ನಾನಾಗಿ ನಾನು ನಿಮ್ಮ ಹತ್ರ ಬಂದು ವಿಕ್ಕಿ ಅವರೇ ನನ್ನ ತಪ್ಪಾಯಿತು ಅಂತ ಹೇಳಿ ಎಷ್ಟು ನಾನು ನಿಮ್ಮ ಹತ್ರ ಬಂದು ಸಾರಿ ಕೇಳಿದ್ದೀನಿ, ಗೋಳಾಡಿದ್ದೀನಿ ಅಂದರೆ ಅಷ್ಟಿಷ್ಟು ಗೋಳಾಡಿಲ್ಲ. ನಾನು ಎಷ್ಟು ಗೋಳಾಡ್ಸಿದ್ದೀರಾ ನೀವು? ಇವಳು ಈ ಮನೆಗೆ ಬಂದಿದ್ದಾಳೆ ಅಂದಮೇಲೆ ನಾನು ಸಹಿಸ್ಕೊಂಬೋದಿಲ್ಲ. ಪ್ರೀತಿ ಯಾಕೋ ಏನೋ ಹೆಂಗೋ ಕೆಲ್ಸಕ್ಕೆ ಹೋಯ್ತು, ನಾನು ಹೋಗ್ತೀನಿ, ನಾನು ನೋಡ್ಕೊಳ್ಳೋದಿಲ್ಲ. ಇಲ್ಲೋಡು, ಹೇಳೋದು ಕೇಳಲ್ಲ ಅಂದಮೇಲೆ ಹೊರಟೋಗ್ತಾ ಇರಲಿ ಇಂದ ಅಷ್ಟೇನೆ ನಾನು ಹೇಳ್ತಾ ಇರೋದು. ಏನು ನೀವು ಹೇಳ್ದಂಗೆ ಕೇಳ್ಬೇಕಾ ನಾವು? ನೀನು ಅವತ್ತಿಗೆ ಒಂದೇನು ಅವಾಗಿಂದ ನೋಡ್ತಾ ಯಾವ ಸಮಯದಾಗ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗೋದಿಲ್ವಾ ನಿನಗೆ? ಬೇಡ ಬಿಡು, ನಾನು ಯಾಕಂದ್ರೆ ಅಂತ ಕೆಲಸ ಮಾಡಿದೆ. ಸುಮ್ಮನೆ ಹೊಡಿಬೇಡ, ನನ್ನ ನಿಜಕ್ಕಾಗಿ ಅವಳನ್ನ ಯಾಕೆ ಹೊಡಿತಿ? ಕೂಡ ನೀನೇನು ಬೇಜಾರ ಮಾಡ್ಕೋಬೇಡ. ಇಲ್ಲೋಡಮ್ಮ, ನೀವು ನಾವು ಹೇಳ್ದಂಗೆ ಕೇಳಬೇಕಷ್ಟೇ. ನಾವೇನನ್ನ ನಿಮ್ಮನ್ನು ಕೆಲ್ಸಕ್ಕೆ ಹೋಗ್ರಿ ಏನಲ್ಲ, ಎಲ್ಲಿಗೂ ಹೋಗ್ರಿ ಏನಲ್ಲ, ನಾನು ಬೇಡ ಅಂತಲೇ ಹೇಳಿದ್ದು. ಆ ಪ್ರೀತಿಗೂ ಬೆಳಗ್ಗೆ ಮನೆಗೆ ಬಂದಮೇಲೆ ನಾನು ಹಂಗೆ ಹೇಳಿದ್ದು ಬೇಡ ಅಂತ ಹೇಳಿ. ಆ ಹುಡುಗಿನೇ ಹೋಗಿದ್ದು ಕೆಲಸಕ್ಕೆ. ಬೇಡ ಅಂತ ಹೇಳಪ್ಪ. ಹೋಗ್ತೀನಿ ಅಂತ ಹೇಳಿ ತುಂಬ ಹಠ ಮಾಡ್ತಾ ಇದ್ದಾಳೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಮನೆಗಿರಕ್ಕೆ ಬೇಜಾರಂತ. ಹೋಗ್ಲಿ ಬಿಡಪ್ಪ, ಇನ್ನೇನು ಕೆಲಸ ಇರಲ್ಲ, ಕೆಲಸ ಮಾಡ್ಬೇಕು, ಸುಮ್ಕಿರು. ಕೆಲ್ಸಕ್ಕೆ ಹೋಗ್ಬೇಡ ಅಂತಂದರೆ ಅದೇ ಇದಾಗುತ್ತೆ. ಹೋಗ್ಲಿ ಸುಮ್ಮನಿರು, ಇನ್ನೇನು ಮಾಡೋಕ್ಕಾಗುತ್ತೆ? ಹೋಗಿ ದುಡ್ಕೊಂಡು ಇಕ್ಕಂಬ್ಲೇಳು. ಮನೆಗಿದ್ರೆ ಸುಮ್ಮನೆ. ಇವಳು ಬೇರೆ ಇರ್ತಾಳಲ್ಲ, ಪಾರುನೇ ಮನೆಗಿರಲಿ, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೋಗಿ ಬರ್ತಾಳೆ ಅವಳು. ಹೊಡಿಬೇಡ ವಿಕ್ಕಿ ಹೊಡಿಬೇಡ ಕಣಪ್ಪ, ಹೊಡಿಬೇಡ. ನಾನು ಏನೇ ಅಂದ್ರೂ ನೀವು ಎಷ್ಟೇ ನಾನು ನೋಡಿದ್ರೆ ನಾನು ನನ್ನ ಕೈಯಾರೆ ಒಂದು ತೊಟ್ಟು ನೀರು ಕೊಡಲ್ಲ. ನಾನಂತೂ ತನ್ನ ಇಕ್ಕಲ್ಲ ಇವ್ರಿಗೆ. ನಾನಂತೂ ಪಾಪ ಎಲ್ಲ ಬರಲಿ, ಇವರಿಂದ ನನಗೆ ಎಷ್ಟು ಜೀವನ ಹಾಳಾಗೈತಿ, ಎಷ್ಟು ಅಂದಿದ್ದೀನಿ ಅಂದರೆ ನಿಮ್ಮಿಂದನ ನೀವು ಡೈವರ್ಸ್ ಕೊಡ್ತೀನಿ, ನನಗೆ ಬೇಡ ಅಂತ ಹೇಳಿ ನಾನು ಎಷ್ಟು ಅನ್ಸಿದ್ರಿ ನೀವು. ಇವಳಿಂದಾನೇ ಅದೆಲ್ಲ ಆಗಿದ್ದು. ನಾನು ಅವಳ ಮನೆಗೆ ಹೋಗಿದ್ದಕ್ಕೆ ತಾನೇ ನೀವು ಅಂದಿದ್ದು ಅವಳ ಬುದ್ಧಿ ಸರಿ ಇಲ್ಲ ಅಂತೇಳಿ ನೀವೇ ತಾನೇ ಹೇಳ್ದವರು. ಇವಾಗ ಅದು ಹೆಂಗೆ ನೀವು ಈ ಅಮ್ಮನ ಹತ್ರ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದೀರಾ? ಹೆಂಗೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವು? ಅವಾಗೆಲ್ಲ ಏನಂತ ಹೇಳಿದ್ರಿ? ಬಿಡ, ಸುಮ್ಮನಿರಲ್ಲ. ನೋಡ್ಕೊಂಬ್ಲಿಲ್ಲ ಅಂದ್ರೆ ಹೋಗೋ, ನಾವೇ ನೋಡ್ಕೊಂತೀವಿ ನಮ್ಮ ಚಿಕ್ಕಮ್ಮನಿಗೆ. ಚಿಕ್ಕಮ್ಮ, ನೀವು ಟೆನ್ಷನ್ ತೊಗೋಬೇಡಿ. ಅವ್ರು ನೋಡ್ಕೊಂಡ್ಲಿಲ್ಲ ಅಂದ್ರೂ ನಾವೇ ನೋಡ್ಕೊಂತೀವಿ. ನಾನೇ ನೋಡ್ಕೊಂತೀನಿ ಬಿಡ್ರಪ್ಪ. ನಾನು ಹೇಳಿದ್ದೀನಿ, ನೀವು ನೋಡ್ಕೊಂಬ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೇ ನೋಡ್ಕೊಂತೀನಿ ಅಂತ ಹೇಳಿದ್ದೀನಿ ಪ್ರೀತಿಗೆ ಬೆಳಿಗ್ಗೆ. ನಿನಗೂ ಅದನ್ನೇ ಹೇಳ್ತಾ ಇದ್ದೀನಿ. ನೀನು ನೋಡ್ಕೊಂಬ್ಲಿಲ್ಲ ಅಂದ್ರೆ ಬಿಡಮ್ಮ, ನಾನು ಹೇಳ್ತೀನಿ, ನಾನೇ ನೋಡ್ಕೊಂತೀನಿ. ಟೈಮಿಗೆ ಸರಿಯಾಗಿ ಸ್ವಲ್ಪ ಮಾತ್ರೆ ಕೊಡೋದು, ಸ್ವಲ್ಪ ಅವಳಿಗೆ ಊಟಕ್ಕೆ ಇಡೋದು ಅಷ್ಟೇ. ಒಂದು ವಾರ 15 ದಿವಸ ಅವಳು ರೆಸ್ಟ್ ಮಾಡಬೇಕು. ಒಂದು ತಿಂಗಳು ರೆಸ್ಟ್ ಮಾಡಿದ್ರೆ ಆಮೇಲೆ ಚೆನ್ನಾಗಿ ಆಗ್ತಾಳೆ ಅವಳು. ಇವಾಗ ಫುಲ್ಲು ಅವಳಿಗೆ ಬ್ಲಡ್ ಎಲ್ಲ ಕಡಿಮೆ ಐತೆ. ಫುಲ್ಲು ಹಿಂಗೆ ಆದರೆ ಫುಲ್ ಸೀರಿಯಸ್ ಆಗೋಂಥ ಚಾನ್ಸಸ್ ಐತೆ ಅಂತ ಹೇಳವ್ರೆ ಡಾಕ್ಟ್ರು. ಅದಕ್ಕಾಗಿ ಬ್ಲಡ್ ಇಲ್ಲ, ಏನಿಲ್ಲ. ತುಂಬ ಇವಾಗ ಕಷ್ಟ ಐತೆ. ಕಷ್ಟದಲ್ಲಿ ಈ ರೀತಿ ಆಡಬಾರ್ದಮ್ಮ, ಸಮಾಧಾನದಲ್ಲಿ ಇರಬೇಕು. ಮನೇಲಿ ಕಷ್ಟ ಅಂದಮೇಲೆ ಅಲ್ಲ, ನಾವೇ ಇಷ್ಟೊಂದೆಲ್ಲ ಅವಳ ಮೇಲೆ ಕೋಪ ಮಾಡ್ಕೊಂಡ್ರೆ ತಗ್ಗಿ ಹೋಗಿದ್ದೀವಿ.
ನೋಡೋಣ ಬುದ್ಧಿ ಕಲ್ಕೊಂಡ್ರು ಕಲ್ಕೋಬೋದು ಅಂತ ಹೇಳಿ ನಾವು ನೋಡೋ ಕರ್ತವ್ಯ ಐತೆ ನೋಡ್ತೀವಿ. ಅವಳು ಬುದ್ಧಿ ಅವಳು ಏನಾದ್ರೂ ನನ್ನ ಬುದ್ಧಿ ಅಂತದೆ ನಾನು ಹಂಗೆ ಮಾಡ್ತೀನಿ ಅಂದರೆ ಮಾಡಲೇಳು, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಅದು ಕರ್ಮ ಬಂದು ನಮಗೆ ಸುತ್ಕೊಳ್ಳೋದು ಬೇಡ. ನಮಗೆ ಈಗ ನಾವು ಅದನ್ನು ಮಾಡಿದರೆ ನಮ್ಗೊಂದು ಪುಣ್ಯ ಬರುತ್ತೆ. ಇವಳು ನಮಗೆ ಮತ್ತೆ ಈ ರೀತಿನೇ ಅದು ಇದು ಜಗಳ ಮಾಡೋದು ಅದು ಇದು ಮಾಡಿದ್ಲಾ, ಅದು ಏನು ಮಾಡೋಕ್ಕಾಗಲ್ಲ. ನಾವು ಇವಳು ನೋಡ್ಕೊಂಬ್ಲಿಲ್ಲ ಅಂದರೆ ಅದು ನಮಗೆ ಕರ್ಮ ಸುತ್ಕೊಂಬೋದು. ಅದಕ್ಕೆ ಮತ್ತೆ ಪಾಪ ಪುಣ್ಯ ಅದೆಲ್ಲನ ಯಾರು ಕಂಡಿಲ್ಲ, ಅವ್ರು ಮಾಡಿರೋದು ಅವ್ರು ಅನುಭವಿಸ್ತಾರೆ ಅಂತ ಹೇಳಿ ನಾನು ನನ್ನ ಕೈಯಾರೆ ನಾನು ಏನು ಸೇವೆ ಮಾಡ್ಬೇಕು, ನನ್ನ ಹೆಂಡ್ತಿಗೆ ಕಟ್ಕೊಂಡಿದ್ದು ನನ್ನ ಕೈಯಾರೆ ನನ್ನ ತಾಳಿ ಕಟ್ಟಿದ್ದಕ್ಕೆ ಈ ಕಷ್ಟದಲ್ಲಿ ನನ್ನ ಹೆಂಡ್ತಿ ಕಷ್ಟದಲ್ಲಿ ಇರಬೇಕಾದ್ರೆ ನೋಡ್ಕೊಂಬ ಕರ್ತವ್ಯ ಐತೆ, ನೋಡ್ಕೊಂತೀನಿ ಅಷ್ಟೇ. ನಾವು ಬೆಳಿಗ್ಗೆನೂ ಇದೇ ಹೇಳ್ತಾ ಇರೋದು, ಈಗಲೂ ಇದೇ ಹೇಳ್ತಾ ಇರೋದು. ಸರಿ ಆಯ್ತು, ನೀವೇ ನೋಡ್ಕೊಳ್ರಿ, ನಾವು ನೋಡ್ಕೊಂಬಲ್ಲ. ಅವರಿಬ್ರಿಗೂ ಅಷ್ಟು ಬೇಜಾರ ಮಾಡಿದ್ದೀನಿ, ಅದಕ್ಕೆ ಪಾಪ ಅವ್ರು ಸಿಟ್ಟಾಗೋದು. ನನ್ನ ಪ್ರೀತಿ ಅಂತ ಬೆಳಗ್ಗೆ ಬಂದಿದ್ದ ತಕ್ಷಣ ಸಾರಿ ಅಂತ ಕೇಳಿದೆ. ಹಂಗಂದ್ರೆ ಅವಳ ಮನ್ಸಿಗೆ ತುಂಬ ಕೋಪ ಐತೆ. ಯಾಕಂದರೆ ನಾನಂತ ಕೆಲಸ ಮಾಡಿದ್ದೀನಿ, ಅವಳ ಮನ್ಸಿಗೆ ತುಂಬ ಬೇಜಾರ ಮಾಡಿದ್ದೀನಿ. ಮದುವೆ ಆಗಿನೂ ಬಂದು ಫಸ್ಟ್ನೇ ದಿನನೇ ನಾನು ನಿನ್ನ ಬೇರೆ ಹೋಗು ಅಂತ ಹೇಳಿ ನಾನು ಗಲಾಟೆ ಮಾಡಿದೆ. ಚಿಕ್ಕಮ್ಮ ಅದನ್ನೆಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳಿಲ್ವಾ? ಇವಾಗ ಆಗಿರೋದು ಆಗಾಗೈತೆ, ನೀವು ಅದನ್ನ ಯೋಚನೆ ಮಾಡಬೇಡಿ ಅಂತ ಹೇಳಿ ನಾನು ಎಷ್ಟು ಸತಿ ಹೇಳಿದ್ರು ನೀವು ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಲ್ಲ ಚಿಕ್ಕಮ್ಮ. ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ನೀವು ಹಿಂಗೆಲ್ಲ ಮಾತಾಡಬೇಡಿ ಚಿಕ್ಕಮ್ಮ. ನೀವು ಸುಮ್ಮನೆ ಅದನ್ನು ತಲೆ ಕೆಡಿಸ್ಕೋಬೇಡಿ ಅಂತ ನಾನು ಹೇಳಿದ್ದೀನಿ. ಏನು ಮಾಡೋಣಪ್ಪ, ಯೋಚನೆ ಮಾಡಲೇಬೇಕು, ಮನಸ್ಸಲ್ಲಿ ಬಂದೇ ಬರುತ್ತೆ. ಎಷ್ಟೇ ಮನಸ್ಸಿಂದ ತೆಗ್ದು ಹಾಕಬೇಕು, ಅದನ್ನು ಯೋಚನೆ ಮಾಡಬಾರ್ದು ಅಂತ ತಂದ್ಕೊಂಡಂಗೆಲ್ಲ ಮನಸ್ಸಿಗೆ ಬಂದೇ ಬರುತ್ತೆ. ಏನು ಮಾಡಲಿ, ಯಾಕಂದ್ರೆ ನಾನು ಅಂಥ ಕೆಲಸ ಮಾಡಿದ್ದೀನಿ ಕಣಪ್ಪ, ನನ್ನ ಪಾಪಿ ನಾನು. ನಿಮ್ಮ ಪ್ರೀತಿ ಎಲ್ಲ ಗಳಿಸ್ಕೊಂಬದಲೆ, ನಿಮ್ಮ ಪ್ರೀತಿ ಎಲ್ಲ ನಾನು ಪಡ್ಕೊಂಬದಲೇ ನಾನು ಎಷ್ಟೆಲ್ಲ ನಾನು ನೋವು ಅನುಭವಿಸಿ, ನಿಮಗೂ ನೋವು ಕೊಟ್ಟೆ, ನಾನು ನೋವು ಅನುಭವಿಸ್ತೆ ಅನ್ನೋ ಥರ ಆಗೈತೆ ಇವತ್ತು. ಹೇಳಿದ್ದೀನಿ, ಆ ಹುಡುಗಿ ಪ್ರೀತಿನೂ ಕೇಳ್ತಾ ಇಲ್ಲ, ಈ ಹುಡುಗಿನೂ ಕೇಳ್ತಾ ಇಲ್ಲ. ಬಿಡಪ್ಪ, ನಾವೇ ನೋಡ್ಕೊಂಬನ. ಎಷ್ಟಾಗುತ್ತೋ ಅಷ್ಟು ನಾವೇ ನೋಡ್ಕೊಂಬನ. ಇನ್ನೇನು ಮಾಡೋಕ್ಕಾಗುತ್ತೆ? ಇನ್ನೇನು ಅಂಥ ಸೀರಿಯಸ್ ಏನಿಲ್ಲ. ಎದ್ದೋಡಾಡಬಾರ್ದು ಅಂಬೋದೇನಿಲ್ಲ. ಈಗ ಸುಗುಣ ನಿಂದು ಅಡುಗೆ ಆಗ್ತಿದ್ದಂಗೆ ಹೋಗಿ ಇಕ್ಕೊಂಡು ಉಂಡುಬಿಡು. ಮಾತ್ರೆ ಟೈಮ್ ಸರಿ ನೀನು ಮಾತ್ರೆ ಮೂವರಾಗ ಒಬ್ಬರಾದ್ರೂ ಯಾರಾದರೂ ಒಬ್ರು ಇರ್ತೀವಿ, ಯಾರಾದರೂ ಒಬ್ಬರು ನಿನಗೆ ಸಹಾಯ ಮಾಡ್ತಾರೆ ಅಷ್ಟೇ. ನಿನಗೇನು ಸಹಾಯ ಬೇಕಿದ್ರು ಇವ್ರನ್ನೇ ಕೇಳು, ಅವ್ರನ್ನ ಕೇಳೋಕ್ಕೆ ಹೋಗ್ಬೇಡ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವೇ ನೋಡ್ಕೋಬೇಕಣಪ್ಪ. ಸರಿ ಆಯ್ತಪ್ಪ, ನಾವೇ ನೋಡ್ಕೊಂತೀವಿ ಅಂತ ಹೇಳ್ತಿಲ್ವ? ನಾವು ಮೂವರಾಗ ನಾವೇ ನೋಡ್ಕೊಂಬನ. ಚಿಕ್ಕಮ್ಮ ನೀವು ಏನು ಮಾಡ್ತಿರೋ, ನಮಗೆ ಕೆಟ್ಟದ್ದು ಬಯಸ್ತಿರೋ ಒಳ್ಳೇದು ಬಯಸ್ತಿರೋ ಗೊತ್ತಿಲ್ಲ. ನಿಮ್ಮಿಂದ ಒಳ್ಳೇದೇ ಆಗುತ್ತೆ ಅಂತ ನಾವು ನೋಡ್ಕೊಂತಿಲ್ಲ. ನೀವೇನಾದರೂ ಮಾಡಿ ನಮಗೆ, ಆದರೆ ನಮಗೆ ನೋಡ್ಕೊಂಬ ಕರ್ತವ್ಯ ಐತೆ, ನೋಡ್ಕೊಂತಾ ಇದೀವಿ ಅಷ್ಟೇ. ಅವಳು ನಮಗೆ ಒಳ್ಳೇದು ಮಾಡ್ತಾಳೋ ಕೆಟ್ಟದ್ದು ಮಾಡ್ತಾಳೋ ಅದೆಲ್ಲ ಗೊತ್ತಿಲ್ಲ. ನಮಗೆ ಪಾಪ ಸುತ್ಕೊಳ್ಳೋದು ಬೇಡ, ನಮಗೆ ಕರ್ಮ ಸುತ್ಕೊಳ್ಳೋದು ಬೇಡ ಅಂತ ಹೇಳಿ ನಾವು ಅದಕ್ಕೇ ನೋಡ್ಕೊಂಬ ಕರ್ತವ್ಯ ಐತೆ, ನೋಡ್ಕೊಂತೀವಿ. ಅವಳು ಮುಂದೆ ನಮಗೆ ಏನನ್ನ ಮಾಡಲಿ, ಎಂಥದ್ದನ ಮಾಡಲಿ, ಇವಾಗ ಏನು ನೋಡ್ಕೋಬೇಕು. ನನ್ನ ಕೈಯಾರೆ ನಾನು ತಾಳಿ ಕಟ್ಟಿದ್ದಕ್ಕೆ ಗಂಡನಾಗಿ ನಾನು ಏನು ಕರ್ತವ್ಯ ಮಾಡಬೇಕು ಇಂಥ ಹುಷಾರಿಲ್ಲದ ಸಮಯದಲ್ಲಿ ನೋಡ್ಕೊಂತೀನಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.